ಜೈ ಶ್ರೀರಾಮ್. ಇವತ್ತಿನ ಬ್ಲಾಗ್ ಬಂದು, ಇವತ್ತು ನಮ್ಮ ಮಗಳ ಸ್ಕೂಲಲ್ಲಿ ಫುಲ್ಲು ಚಿಲ್ಡ್ರನ್ಸ್ ಡೇ ಸ್ಪೆಷಲಾಗಿ ಎಲೆಕ್ಟ್ರಿಕ್ ಗೇಮ್ಸು ತುಂಬ ಚೆನ್ನಾಗಿ ಎಲ್ಲ ಗೇಮ್ಸ್ಗಳೆಲ್ಲ ಅರೇಂಜ್ ಮಾಡಿದರು. ಎಲ್ಲ ಮಕ್ಕಳು ಬಂದು ಆಟ ಆಡಲಿ ಅಂತ ತುಂಬ ಚೆನ್ನಾಗಿತ್ತು ಆಟಗಳೆಲ್ಲ. ನನ್ನ ಮಕ್ಕಳಂತೂ ಇಬ್ಬರು ಎಲ್ಲೂ ಬಿಟ್ಟಿಲ್ಲ, ಎಲ್ಲ ಆಟಗಳನ್ನ ಆಡ್ಕೊಂಡು ಬಂದರು. ಅದಾಡಬೇಕು ಇದಾಡಬೇಕು ಅದಾಡಬೇಕು ಅಂತೇಳ್ಬಿಟ್ಟು. ಬಟ್ ತುಂಬ ಚೆನ್ನಾಗಿ ರಶ್ ಆಗಿತ್ತು, ಮಾತ್ರ ಫುಲ್ಲು ಜನಗಳಿದ್ದರು. ಎಲ್ಲ ಸ್ಕೂಲ್ ಮಕ್ಕಳು ಬಂದು ಆಚೆಯಿಂದನೂ ಕೂಡ ಮಕ್ಕಳುಗಳೆಲ್ಲ ಬಂದು ಕೂಡ ಗೊತ್ತಿರೋರೆಲ್ಲ ಬಂದು, ಸುತ್ತಮುತ್ತ ಜನ ಎಲ್ಲ ಗೊತ್ತಿರೋರು ಬಂದು ಆಟ ಆಡಿದರು. ಗಿರಿನಗರ ನೋಡಿ, ಸ್ಕೂಲಲ್ಲೇ ಈ ಥರ ಎಕ್ಸಿಬಿಷನ್ ಟೈಪೆಲ್ಲ ಇಟ್ಟು ಎಷ್ಟು ಚೆನ್ನಾಗಿರತ್ತಲ್ಲ ಮಕ್ಕಳಿಗೆ. ನಮ್ಮ ವಿಜಯಭಾರತಿ ಸ್ಕೂಲ್ ಬಗ್ಗೆ ಹೇಳಬೇಕಂದ್ರೆ ತುಂಬ ದೊಡ್ಡ ಗ್ರೌಂಡೆಲ್ಲ ಇದೆ ನೋಡಿ. ಪ್ರೈವೇಟ್ ಸ್ಕೂಲ್ಗಳಲ್ಲಿ ಎಷ್ಟೋ ಸ್ಕೂಲ್ಗಳಲ್ಲಿ ಗ್ರೌಂಡ್ಗಳೇ ಇಲ್ಲ. ಎಲ್ಲ ಕಡೆ ಮಧ್ಯದಲ್ಲಿ ಒಂದು ಫ್ಲೋರ್ ಮಾಡ್ಕೊಂಡು ಅಲ್ಲೇ ಆಟ ಆಡಿಸೋದು ಎಲ್ಲ ಮಾಡ್ತಾರೆ. ಮಕ್ಕಳಿಗೆ ಬಿಸಿಲು ಹೊಡಿಬೇಕು ಸ್ವಲ್ಪ, ಯಾಕಂದರೆ ಬೆಳಗ್ಗೆ ಎದ್ದು 7:30 ಅಷ್ಟೊತ್ತು 8 ಗಂಟೆ ಅಷ್ಟೊತ್ತಿಗೆ ಎಲ್ಲ ಸ್ಕೂಲಿಗೆ ಹೊರಟುಬಿಡ್ತಾರೆ. ಅವಾಗ ಸೂರ್ಯ ಹುಟ್ಟೇ ಇರೋದಿಲ್ಲ. ಅವ್ರು ಬರುವಾಗ 3:30ಗೆ ಬಂದು ಅವರು ಕೂತ್ಕೊಂಡು ಸ್ಕೂಲಲ್ಲಿ ಸುಸ್ತಾಗಿರ್ತಾರೆ, ಬಂದು ಮನೆ ಒಳಗಡೆ ಸೇರ್ಕೊಂಡ್ಬಿಡ್ತಾರೆ. ಒಟ್ಟು ಬಿಸಿಲು ಅನ್ನೋದೇ ಸಿಗೋಲ್ಲ. ವಿಟಮಿನ್ ಡಿ ಹೆಂಗೆ ಸಿಗುತ್ತೆ ಅವರಿಗೆ? ಬರೀ ಕಾಯಿಲೆಗಳು. ಬೆಂಗಳೂರಲ್ಲಂತೂ ಜಾಸ್ತಿ ಮಕ್ಕಳಿಗಂತೂ ಕಾಯಿಲೆ ಹುಷಾರೇ ಇರೋದಿಲ್ಲ, ಇಮ್ಯುನಿಟಿ ಇಲ್ಲ. ಮಕ್ಕಳನ್ನ ಹೆಂಗೆ ಸಾಕೋದಂತ ದೊಡ್ಡ ಚಿಂತೆ ಆಗಿಬಿಟ್ಟಿದೆ. ನಾನು ಹೇಳೋದಷ್ಟೇ, ಮಕ್ಕಳಿಗೆ ಸಂಡೇ ಸ್ಯಾಟರ್ಡೆ ಅಂದರೆ ಅದು ಸಾಲಲ್ಲ ಟೈಮ್ ಅವರಿಗೆ. ಎಲ್ಲಿ 1 ದಿನ 2 ದಿನ ಹೋಗ್ತಾರೆ, ಆಟ ಆಡ್ತಾರೆ, ಬರ್ತಾರೆ ಅಷ್ಟೇ. ಅವಾಗ ಹೋಮ್ವರ್ಕ್ಗಳು ಮಾಡೋದು ಅದು ಇದು ಇರುತ್ತೆ. ಅದಕ್ಕೆ ಹೇಳೋದು, ಸ್ಕೂಲಲ್ಲಿ ಸ್ವಲ್ಪ ಫೀಲ್ಡೆಲ್ಲ ದೊಡ್ಡದಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಅಲ್ಲೊಂದು ಸ್ವಲ್ಪ ಹೊತ್ತು ಒಂದೊಂದು 2 ಪೀರಿಯಡ್ 1 ಅವರ್ ಕೂಡ ಬಿಟ್ಟರೆ ಸಾಕು ಸ್ಕೂಲಲ್ಲಿ. ಮಕ್ಕಳಿಗೆ ಬಿಸಿಲಲ್ಲಿ ಬಿಟ್ಬಿಟ್ರೆ ಆರಾಮಾಗ್ತಾರೆ, ಆ್ಯಕ್ಟಿವ್ ಆಗಿರ್ತಾರೆ ಮಕ್ಕಳು. ಅದಕ್ಕೆ ಹೇಳ್ತಾ ಇರೋದು. ಈ ವಿಡಿಯೋದು ಇವತ್ತು ಫುಲ್ಲು ಇದೇ ವಿಡಿಯೋ ಆಯಿತು. ನಮಗೂ ಹುಷಾರಿರಲಿಲ್ಲ, ಆದರೂ ಕೂಡ ಹೋಗಿ ಮಗಳು ಬಿಡಲಿಲ್ಲ. ನನ್ನ ಸ್ಕೂಲಲ್ಲಿ ಪ್ರೋಗ್ರಾಮ್ ಇದೆ, ಹೋಗೋಣ ಅಂತ ಹಠ ಮಾಡಿ ಹೋದ್ಲು. ನನ್ನ ಮಗಳು ಇಬ್ಬರು ಚೆನ್ನಾಗಿ ಎಂಜಾಯ್ ಮಾಡಿದರು. ಇವತ್ತಿನ ಬ್ಲಾಗ್ ಇದು. ಥ್ಯಾಂಕ್ ಯು.